ಆಯುಷಿ ಮುಂದೆ ಬಂದು ಮಾಯಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಅವಳು ಮಂಡ್ಯದ ಮನೆತನದ ಜವಾಬ್ದಾರಿಯುತ ಸೊಸೆ ಆಯುಷಿ. ಮಾಯಾ, ನಿನ್ನ ಕಣ್ಣಲ್ಲಿರೋ ಈ ವಿಷಯ ನಮ್ಮ ಮನೆಯ ಶಾಂತಿಯನ್ನು ಹಾಳು ಮಾಡೋಕೆ ಸಾಧ್ಯವಿಲ್ಲ. ಇಲ್ಲಿ ಪ್ರೀತಿ ಇದೆ, ಸಂಸ್ಕಾರ ಇದೆ. ನಿನ್ನ ಸಂಚು ಇಲ್ಲಿ ನಡೆಯಲ್ಲ, ಹೊರಟು ಹೋಗು. ಅಷ್ಟರಲ್ಲಿ ಲಲಿತಾ ಮತ್ತು ಜಾಜಿಯನ್ನ ರೂಮಿಗೆ ಕಳಿಸಿ ಹೊರಬಂದ ಸಾವಿತ್ರಿ ಮಾಯಾಳ ಎದುರು ನಿಂತಳು. ಬದಲಾಗಿರುವ ಸಾವಿತ್ರಿಗೆ ಈಗ ತನ್ನ ಕುಟುಂಬವೇ ಪ್ರಾಣ. ಸಾವಿತ್ರಿ: ನೋಡಮ್ಮ ಮಾಯಾ, ನಾನು ಕೂಡ ಒಂದು ಕಾಲದಲ್ಲಿ ನಿನ್ನ ಹಾಗೆಯೇ ದ್ವೇಷದ ಬೆಂಕಿಯಲ್ಲಿ ಬೆಂದವಳು. ಅದರ ಫಲವಾಗಿ ನಾನು ಎಲ್ಲವನ್ನೂ ಕಳೆದುಕೊಂಡೆ. ಇವತ್ತು ನನ್ನ ಮಗಳು ಸುಖವಾಗಿದ್ದಾರೆ. ಅವರ ಜೀವನದಲ್ಲಿ ನೀನು ಅಡ್ಡ ಬಂದರೆ ಈ ಸಾವಿತ್ರಿ ಸುಮ್ಮನಿರಲ್ಲ. ಶಿವಪುರಕ್ಕೆ ಮಾಯಾಳ ಮರುಪ್ರವೇಶ ಒಂದು ದೊಡ್ಡ ಬಿರುಗಾಳಿಯ ಮುನ್ಸೂಚನೆಯಂತೆ ಇತ್ತು. ಈ ಬಾರಿ ಅವಳು ಒಬ್ಬಂಟಿಯಾಗಿರಲಿಲ್ಲ. ತನ್ನ ಪ್ರಭಾವಿ ಮತ್ತು ಶ್ರೀಮಂತ ಬಾಯ್ ಫ್ರೆಂಡ್ ಸಾಕೇತ್ ಜೊತೆ ಕೂಡಿ ಬಂದಿದ್ದಾಳೆ. ಸಾಕೇತ್ ಒಬ್ಬ ಉದ್ಯಮಿ. ಅವನ ಹಣದ ಬಲದಿಂದ ಮಾಯಾ ರುದ್ರಪ್ರತಾಪ್ನ ಸಾಮ್ರಾಜ್ಯವನ್ನು ಬುಡಮೇಲು ಮಾಡಲು ಹವಣಿಸುತ್ತಿದ್ದಾಳೆ. ಮಾಯಾ ಸಾಕೇತ್ನನ್ನು ಪ್ರಚೋದಿಸಿ ರುದ್ರನ ಫೌಂಡೇಶನ್ ಮತ್ತು ಶಾಲೆಯ ಜಾಗವನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳಲು ಲೀಗಲ್ ನೋಟಿಸ್ ಕಳಿಸಿದಳು. ಶಿವಪುರದ ಮಂದಿಗೆ ಹಣದ ಆಮಿಷ ಒಡ್ಡಲು ಪ್ರಯತ್ನಿಸಿದಳು. ಮಾಯಾ: ನೋಡು ಸಾಕೇತ್, ಈ ರುದ್ರಪ್ರತಾಪನ ಗತ್ತು ಇವತ್ತಿಗೆ ಮುಗಿಬೇಕು. ಈ ಮಣ್ಣಿನ ಮೇಲೆ ನನ್ನ ಅಧಿಕಾರ ಇರಬೇಕು. ಆದರೆ ಅವಳು ಮರೆತಿದ್ದರೋ, ರುದ್ರಪ್ರತಾಪನ ಶಕ್ತಿ ಇರೋದು ಅವನ ಹಣದಲ್ಲಲ್ಲ, ಊರಿನ ಜನರ ನಂಬಿಕೆಯಲ್ಲಿ. ಮಾಯಾ ಹಾಕಿದ ಪ್ರತಿಯೊಂದು ತಂತ್ರವು ಅವಳಿಗೆ ತಿರುಗುಬಾಣವಾಯಿತು. ಅವಳು ಹೂಡಿದ ಲೀಗಲ್ ಕೇಸ್ನಲ್ಲಿ ಅವಳೇ ಸಿಕ್ಕಿಬಿದ್ದಿದ್ದಳು. ವಿಕ್ರಮ್ ಅವಳ ಈ ದ್ವೇಷದ ನಾಟಕ ನೋಡಿ ಅವಳ ಬಗ್ಗೆ ತಿಳಿದು ಅಸಹ್ಯಪಟ್ಟು ಅವಳನ್ನೇ ಅರ್ಧ ದಾರಿಯಲ್ಲಿ ಬಿಟ್ಟು ಹೊರಟು ಹೋದ. ಮಾಯಾ ಈಗ ರಸ್ತೆಗೆ ಬಂದಿದ್ದಾಳೆ. ಅವಳ ದ್ವೇಷವೇ ಅವಳಿಗೆ ಮುಳ್ಳಾಯಿತು. ಅವಳು ಅವಮಾನ ತಾಳಲಾರದೆ ಊರು ಬಿಟ್ಟಳು. ರುದ್ರಪ್ರತಾಪ್ನ ತಂಟೆಗೆ ಬಂದರೆ ತನ್ನ ವಿನಾಶ ಗ್ಯಾರಂಟಿ ಎಂದು ಅವಳಿಗೆ ಅರ್ಥವಾಯಿತು. ಮಾಯಾಳ ಕಾಟ ದೂರವಾದ ಮೇಲೆ ಮನೆಯಲ್ಲಿ ಮತ್ತೆ ಹಬ್ಬದ ಕಳೆ ಬಂದಿದೆ. ಲಲಿತಾ ಈಗ 9ನೇ ತಿಂಗಳಿನ ತುಂಬು ಗರ್ಭಿಣಿ. ಅವಳ ಸೀಮಂತದ ದಿನ ಬಂದೇ ಬಿಡ್ತು. ರುದ್ರಪ್ರತಾಪ್ ತನ್ನ ತಂಗಿಯಂತೆ ಇರುವ ಲಲಿತಾಳಿಗೆ ಇಡೀ ಊರನ್ನೇ ಕರೆಸಿದ್ದಾನೆ. ಸಾವಿತ್ರಿ ಕಣ್ಣಲ್ಲಿ ನೀರು ಹಾಕುತ್ತಾ ಲಲಿತಾಳಿಗೆ ಮಡಿಲು ತುಂಬಿಸಿದಳು. ಸಾವಿತ್ರಿ: ತನ್ನ ಮಗಳು ಇಷ್ಟು ಸುಖವಾಗಿರುವುದನ್ನು ನೋಡೋಕೆ ನಾನು ಪುಣ್ಯ ಮಾಡಿದ್ದೆ. ರುದ್ರ, ನೀನು ನನ್ನ ಮಗಳನ್ನ ನಿನ್ನ ಸ್ವಂತ ತಂಗಿ ತರ ನೋಡ್ಕೊಂಡೆ. ಶಿವ: ಸಂತೋಷದಿಂದ ನೋಡಿ ಲಲಿತಾ, ನಮ್ಮ ಅಣ್ಣ ಮತ್ತು ಅತ್ತಿಗೆ ನಮಗಾಗಿ ಇಷ್ಟೆಲ್ಲ ಮಾಡಿದ್ದಾರೆ. ನಮ್ಮ ಮಗು ಈ ಮನೆಯ ಪುಣ್ಯದ ಮಗುವಾಗಿ ಹುಟ್ಟುತ್ತೆ. ಲಲಿತಾ ಹಸಿರು ರೇಷ್ಮೆ ಸೀರೆಯಲ್ಲಿ ಮಲ್ಲಿಗೆ ಹೂವಿನ ಘಮದೊಂದಿಗೆ ಮಿಂಚುತ್ತಿದ್ದಳು. ಆಯುಷಿ ಪಕ್ಕದಲ್ಲೇ ನಿಂತು ಪ್ರತಿಯೊಂದು ಶಾಸ್ತ್ರವನ್ನು ಅಚ್ಚುಕಟ್ಟಾಗಿ ನೆರವೇರಿಸುತ್ತಿದ್ದಳು. ಇನ್ನೊಂದು ಕಡೆ ಜಾಜಿ ಈಗ 5ನೇ ತಿಂಗಳಿನ ಸುಂದರ ಹಂತದಲ್ಲಿದ್ದಾಳೆ. ಅವಳ ಹೊಟ್ಟೆ ಈಗ ಮೆಲ್ಲಗೆ ಕಾಣತೊಡಗಿದೆ. ಅಭಿಮನ್ಯು ಬೆಂಗಳೂರಿನ ಆಫೀಸ್ ಮರೆತು ಮಂಡ್ಯದ ರೈತರಿಗಾಗಿ ಹೊಸ ಟೆಕ್ನಾಲಜಿ ಕಂಡುಹಿಡಿಯುವುದರಲ್ಲಿ ಬ್ಯುಸಿಯಾಗಿದ್ದಾನೆ. ಜೊತೆಗೆ ಜಾಜಿಯ ಸೇವೆಯನ್ನು ಮಾಡ್ತಿದ್ದಾನೆ. ಜಾಜಿ ನಗುತ್ತಾ: ಲಲಿತಾ ಅಕ್ಕ, ನಿನ್ನ ಮಗು ಬಂದ್ಮೇಲೆ ಈ ಮನೆಗೆ ಮತ್ತಷ್ಟು ಸಂಭ್ರಮ ಬರುತ್ತೆ. ನಮ್ಮಿಬ್ಬರ ಮಕ್ಕಳು ಒಟ್ಟಾಗಿ ಆಡ್ತಾರೆ ಅಲ್ವಾ? ಆಯುಷಿ: ಖಂಡಿತ ಜಾಜಿ, ಈ ಮನೆಯಲ್ಲಿ ಶೀಘ್ರದಲ್ಲೇ 2 ಪುಟ್ಟ ಪಾದಗಳ ಸದ್ದು ಕೇಳಿಸುತ್ತೆ. ರಾತ್ರಿ ರುದ್ರಪ್ರತಾಪ್ ಜಗಲಿಯ ಮೇಲೆ ಕುಳಿತು ಹಸಿರು ಗದ್ದೆಗಳ ಕಡೆ ನೋಡುತ್ತಿದ್ದ. ಅವನ ಅಕ್ಕಪಕ್ಕದಲ್ಲಿ ಮಂಜಾ ಮತ್ತು ಸತೀಶ ಕುಳಿತಿದ್ದರು. ರುದ್ರ: ಮಂಜಾ, ನೋಡಿದ್ಯಾ, ಎಷ್ಟೇ ದ್ವೇಷ ಬಂದರೂ ಪ್ರೀತಿ ಮುಂದೆ ಅದು ಸೋಲ್ಲೇಬೇಕು. ಮಾಯಾ: ಅಂಥವ್ರು 1000 ಜನ ಬಂದರೂ ನಮ್ಮ ಈ ಕುಟುಂಬದ ಒಗ್ಗಟ್ಟನ್ನು ಮುರಿಯೋಕೆ ಆಗಲ್ಲ. ಮಂಡ್ಯದ ಆ ದೊಡ್ಡ ಮನೆ ಈಗ ಇಬ್ಬರು ತಾಯಂದಿರ ಹರಕೆಯಲ್ಲಿ ರುದ್ರನ ಗತ್ತಿನ ರಕ್ಷಣೆಯಲ್ಲಿ ಸುಖವಾಗಿ ನಗುತ್ತಾ ಮುಂದುವರಿಯುತ್ತಿದೆ. ಲಲಿತಾಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡ ತಕ್ಷಣ ರುದ್ರಪ್ರತಾಪ್ ತನ್ನ ಜೀಪ್ನಲ್ಲಿ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದನು. ಆಪರೇಷನ್ ಥಿಯೇಟರ್ ಹೊರಗಡೆ ಶಿವ ಕೈ ಮುಗಿದು ನಿಂತಿದ್ದರೆ ರುದ್ರ ಗಂಭೀರವಾಗಿ ಅತ್ತಿತ್ತ ಓಡಾಡುತ್ತಿದ್ದನು. ಒಳಗೆ ಮಗುವಿನ ಅಳು ಕೇಳಿಸಿದ ತಕ್ಷಣ ಡಾಕ್ಟರ್ ಹೊರಬಂದು ನಗುತ್ತಾ ಹೇಳಿದರು: ಕಂಗ್ರ್ಯಾಚುಲೇಷನ್, ಲಲಿತಾಳಿಗೆ ಮುದ್ದಾದ ಗಂಡು ಮಗು ಹುಟ್ಟಿದೆ. ತಾಯಿ ಮಗು ಇಬ್ಬರು ಕ್ಷೇಮವಾಗಿದ್ದಾರೆ. ರುದ್ರಪ್ರತಾಪ್ನ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ಅವನು ಮೊದಲು ಹೋಗಿ ಶಿವನನ್ನು ಅಪ್ಪಿಕೊಂಡನು. ಮಗುವನ್ನು ಕೈಗೆತ್ತಿಕೊಂಡ ರುದ್ರನ ಕಣ್ಣಲ್ಲಿ ಆನಂದ ಬಾಷ್ಪ ಇಳಿಯಿತು. ರುದ್ರ: ನೋಡು ಶಿವ, ನಮ್ಮ ಮನೆಗೆ ಗಂಡು ಮಗು ಬಂದಿದ್ದಾನೆ. ಇವನ ಗತ್ತು ನಮ್ಮ ತಾತ ತರನೇ ಇರಲಿ. ಇವನಿಗೆ ತಾಂಡವ್ ಅಂತಾನೆ ಹೆಸರಿಡೋಣ. ಇವನ ಹೆಸರು ನಿನ್ನ ಹೆಸರಿಗೆ ಹೊಂದಾಣಿಕೆ ಆಗುತ್ತೆ. ನೀನು ಶಿವ, ಇವನು ತಾಂಡವ. ಶಿವ ಕೂಡ ಕಣ್ಣು ಮುಚ್ಚಿ ಒಪ್ಪುತ್ತಾನೆ. ಸಾವಿತ್ರಿ ತನ್ನ ಮೊಮ್ಮಗನನ್ನು ನೋಡಿ ಹಳೆಯ ಕಹಿ ನೆನಪುಗಳೆಲ್ಲ ಮರೆತು ಮಗುವನ್ನು ಮುತ್ತಿಟ್ಟಳು. ಆಯುಷಿ ಮತ್ತು ಜಾಜಿ ಆಸ್ಪತ್ರೆಗೆ ಓಡಿ ಬಂದು ಮಗುವಿಗೆ ಹೊಸ ಬಟ್ಟೆಗಳನ್ನು ತೊಡಿಸಿ ಸಂಭ್ರಮಿಸಿದರು.
ಲಲಿತಾ ಮತ್ತು ಮಗು ಮನೆಗೆ ಬಂದ ಮೇಲೆ ಈಗ ಎಲ್ಲರ ಗಮನ ಜಾಜಿಯ ಸೀಮಂತದ ಕಡೆಗೆ ಮರಳಿದೆ. ಜಾಜಿ ಈಗ 7ನೇ ತಿಂಗಳಿನ ಸುಂದರ ಹಂತದಲ್ಲಿದ್ದಾಳೆ. ರುದ್ರಪ್ರತಾಪ್ ತನ್ನ ತಂಗಿಗಾಗಿ ಮಂಡ್ಯದ ಇತಿಹಾಸದಲ್ಲೇ ಕಾಣದಂತಹ ಸೀಮಂತ ಮಾಡಲು ಪ್ಲಾನ್ ಮಾಡಿದ್ದಾನೆ. ರುದ್ರ, ಮಂಜ, ಸತೀಶ ಕೇಳಿಸ್ಕೊಳ್ಳಿ. ನನ್ನ ತಂಗಿ ಜಾಜಿಯ ಸೀಮಂತ ಅಂದ್ರೆ ಇಡೀ ಜಿಲ್ಲೆಗೆ ಗೊತ್ತಾಗಬೇಕು. ಊರಿನ ಪ್ರತಿ ಮನೆಗೂ ಆಮಂತ್ರಣ ಹೋಗ್ಲಿ. ಬಾಡೂಟದ ಜೊತೆಗೆ ಸಿಹಿ ಊಟದ ವ್ಯವಸ್ಥೆಯೂ ಅದ್ಧೂರಿಯಾಗಿರಲಿ. ಆಯುಷಿ ಮತ್ತು ಸುನಿತಾ ಅಮ್ಮ ಸೇರಿ ಜಾಜಿಗೆ ಬೇಕಾದ ಆಭರಣಗಳು ಮತ್ತು ರೇಷ್ಮೆ ಸೀರೆಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ. ಆಯುಷಿ, ಜಾಜಿ ನೋಡು, ಲಲಿತಾ ಮಗು ಬಂದ್ಮೇಲೆ ಈ ಮನೆಯಲ್ಲಿ ಇಷ್ಟು ಖುಷಿ ಇದೆ. ಈಗ ನಿನ್ನ ಮಗು ಬಂದ್ರೆ ಈ ಸಂಭ್ರಮ ಡಬಲ್ ಆಗುತ್ತೆ. ನಿನ್ನ ಸೀಮಂತಕ್ಕೆ ನಾನು ಬೆಂಗಳೂರಿನಿಂದ ಸ್ಪೆಷಲ್ ಡಿಸೈನರ್ ಸೀರೆ ತರಿಸಿದ್ದೇನೆ. ಲಲಿತಾ, ಮಗುವನ್ನು ಎತ್ತಿಕೊಳ್ಳಲು ಹೋದಾಗಲೂ ಅಭಿಮನ್ಯು ಜಾಜಿಗೆ ಎಚ್ಚರಿಕೆ ಕೊಡ್ತಿದ್ದ. ಅಭಿಮನ್ಯು, ಜಾಜಿ ಮೆಲ್ಲಗೆ ಮಗುವನ್ನ ಎತ್ಕೋ, ಆದರೆ ಜಾಸ್ತಿ ತೂಕ ಎತ್ತಬೇಡ. ನಿನ್ನ ಕಾಲಿಗೆ ನೋವಾಗುತ್ತೆ, ಇಲ್ಲಿ ಕುತ್ಕೋ. ಇದನ್ನು ನೋಡಿ ಮಂಜ ಕಿಚಾಯಿಸಿದ. ಅಭಿಮನ್ಯು ಸರ್, ನೀವು ಮಗುವಿನ ಅಪ್ಪ ಆಗೋ ಮುಂಚೆನೆ ಮಂಡ್ಯದ ಪಕ್ಕಾ ಹೆಂಡತಿ ಗಂಡ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಸಂಜೆ ಹೊತ್ತು ಜಗಲಿಯ ಮೇಲೆ ರಂಗೇಗೌಡರು ಲಲಿತಾ ಮಗುವನ್ನು ತೊಟ್ಟಿಲಲ್ಲಿ ಹಾಕಿ ತೂಗುತ್ತಿದ್ದರೆ ಪಕ್ಕದಲ್ಲಿ ಜಾಜಿ ನಗುತ್ತಾ ಕುಳಿತಿದ್ದಳು. ರುದ್ರ ಮತ್ತು ಆಯುಷ್ಯ ಅಂಗಳದಲ್ಲಿ ನಿಂತು ಮಂಡ್ಯದ ಸೂರ್ಯಾಸ್ತವನ್ನು ನೋಡುತ್ತಾ ತಮ್ಮ ಕುಟುಂಬದ ಈ ಸುಂದರ ಬದಲಾವಣೆಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ದರು. ಮಂಡ್ಯದ ದೊಡ್ಡ ಮನೆ ಈಗ ಇಬ್ಬರು ಮಕ್ಕಳ ಹಾರೈಕೆಯಲ್ಲಿ ಪ್ರೀತಿಯ ಸಾಗರದಲ್ಲಿ ತೇಲುತ್ತಿದೆ. ರುದ್ರಪ್ರತಾಪ್ ತನ್ನ ತಂಗಿಗಾಗಿ ಮನೆಯ ಅಂಗಳದಲ್ಲೇ ಅದ್ದೂರಿ ಹಸಿರು ಚಪ್ಪರ ಹಾಕಿಸಿದ್ದನು. ಜಾಜಿ ಹಸಿರು ರೇಷ್ಮೆ ಸೀರೆಯಲ್ಲಿ ಕೈ ತುಂಬಾ ಬಳೆ ತೊಟ್ಟು ಮಲ್ಲಿಗೆ ಹೂವಿನ ಗಮದೊಂದಿಗೆ ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಮಿಂಚುತ್ತಿದ್ದಳು. ಆಯುಷಿ ಮತ್ತು ಲಲಿತಾ ಇಬ್ಬರು ಸೇರಿ ಜಾಜಿಗೆ 5 ಬಗೆಯ ಸಿಹಿ ಅಡುಗೆಗಳನ್ನು ಉಣಬಡಿಸಿದರು. ಸಾವಿತ್ರಿ ಮತ್ತು ಸುನಿತಾ ಅಮ್ಮ ಮುತ್ತೈದೆಯರ ಜೊತೆಗೂಡಿ ಜಾಜಿಗೆ ಆರತಿ ಬೆಳಗಿದರು. ತಮ್ಮ ಮನೆಗೆ ಬರುವ ಹೊಸ ಅತಿಥಿ ಆರೋಗ್ಯವಾಗಿರಲಿ ಎಂದು ಹರಸಿದರು. ಅಭಿಮನ್ಯು ತನ್ನ ಹೆಂಡತಿಯ ಈ ಸಾಂಪ್ರದಾಯಿಕ ರೂಪ ನೋಡಿ ಬೆರಗಾಗಿದ್ದನು. ರುದ್ರಪ್ರತಾಪ್ ತನ್ನ ಕೈಯಾರೆ ತಂಗಿಗೆ ಅಕ್ಷತೆ ಹಾಕಿ ಆಶೀರ್ವದಿಸಿದಾಗ ಜಾಜಿಯ ಕಣ್ಣಾಲಿಗಳು ಆನಂದದಿಂದ ತೇವವಾದವು. ಸೀಮಂತ ಮುಗಿದ ಕೆಲವೇ ದಿನಗಳಲ್ಲಿ ಶ್ರಾವಣದ ಶುಭ ದಿನವೊಂದರಂದು ಜಾಜಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು. ಇಡೀ ಕುಟುಂಬ ಆಸ್ಪತ್ರೆಯ ಹೊರಗೆ ಉಸಿರು ಬಿಗಿ ಹಿಡಿದು ಕಾಯುತ್ತಿತ್ತು. ಅಷ್ಟರಲ್ಲಿ ನರ್ಸ್ ಮಗುವನ್ನು ಎತ್ತಿಕೊಂಡು ಹೊರಬಂದು ಹೇಳಿದರು, ಅಭಿಮನ್ಯು ಸರ್, ನಿಮಗೊಬ್ಬಳು ಮುದ್ದಾದ ಹೆಣ್ಣು ಮಗು ಹುಟ್ಟಿದ್ದಾಳೆ. ತಾಯಿ ಮಗು ಇಬ್ಬರು ಕ್ಷೇಮ. ಅಭಿಮನ್ಯು ಮಗುವನ್ನು ಎತ್ತಿಕೊಂಡಾಗ ಅವನ ಕೈಗಳು ನಡುಗುತ್ತಿದ್ದವು. ರುದ್ರಪ್ರತಾಪ್ ಬಂದು ಆ ಪುಟ್ಟ ದೇವತೆಯ ಹಣೆಗೆ ಮುತ್ತಿಟ್ಟನು. ನೋಡು ಆಯುಷಿ, ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ಇವಳು ನನ್ನ ತಂಗಿ ಜಾಜಿಯ ತದ್ರೂಪ ಅಂದನು. ತಿಂಗಳುಗಳು ಉರುಳಿದವು. ಇಂದು ಮನೆಯ ಅಂಗಳದಲ್ಲಿ ಒಂದು ಅಪರೂಪದ ದೃಶ್ಯವಿದೆ. ರುದ್ರಪ್ರತಾಪ್ ಮತ್ತು ಆಯುಷಿ ತಮ್ಮ ಮಗ ಆರ್ಯನೊಂದಿಗೆ ಅಂಗಳದಲ್ಲಿ ಕುಳಿತಿದ್ದಾರೆ. ರುದ್ರನ ಗತ್ತು ಈಗ ಪ್ರೀತಿಯ ಹೊಳೆಯಾಗಿ ಬದಲಾಗಿದೆ. ಜಾಜಿ ಮತ್ತು ಅಭಿಮನ್ಯು ತಮ್ಮ ಪುಟ್ಟ ಮಗಳೊಂದಿಗೆ ಬೆಂಗಳೂರಿನ ಗದ್ದಲ ಮರೆತು ಮಂಡ್ಯದ ಈ ಮಣ್ಣಿನಲ್ಲೇ ನೆಮ್ಮದಿ ಕಂಡುಕೊಂಡಿದ್ದಾರೆ. ಲಲಿತಾ ಮತ್ತು ಶಿವ ತಮ್ಮ ಮಗ ತಾಂಡವ್ನೊಂದಿಗೆ ಕೃಷಿಯಲ್ಲಿ ಸಾಧನೆ ಮಾಡುತ್ತಾ ಸುಖವಾಗಿದ್ದಾರೆ. ರಂಗೇಗೌಡರು ಮತ್ತು ಜಯಮ್ಮಜ್ಜಿ ಜಗಲಿಯ ಮೇಲೆ ಕುಳಿತು ಇಬ್ಬರು ಮೊಮ್ಮಕ್ಕಳ ಆಟವನ್ನು ನೋಡಿ ಹಲ್ಲು ಇಲ್ಲದ ಬಾಯಲ್ಲಿ ನಗುತ್ತಿದ್ದಾರೆ. ಸುನಿತಾ, ಸುಭಾಷ್ ಹೀಗೆ ನಮ್ಮ ಮನೆ ಸದಾ ಕಾಲ ಸುಖವಾಗಿರಲಿ ಅಂತ ಹರಸುತ್ತಾರೆ. ಸಾವಿತ್ರಿ ಈಗ ಎಲ್ಲರನ್ನೂ ಪ್ರೀತಿಸುವ ಅಜ್ಜಿಯಾಗಿ ಬದಲಾಗಿದ್ದಾಳೆ. ಮಂಡ್ಯದ ಆ ದೊಡ್ಡ ಮನೆ ಈಗ ಬರೀ ಕಲ್ಲು ಸಿಮೆಂಟ್ ಕಟ್ಟಡವಲ್ಲ, ಅದು ಪ್ರೀತಿ, ತ್ಯಾಗ ಮತ್ತು ಬಾಂಧವ್ಯದ ದೇಗುಲವಾಗಿದೆ. ಮೋಡಗಳ ನಡುವೆ ಚಂದಿರ ಬಂದಂತೆ ಕಷ್ಟಗಳನ್ನೆಲ್ಲ ದಾಟಿ ಬಂದ ಈ ಕುಟುಂಬ ಈಗ ನಗುತ್ತಿದೆ. ಮಂಡ್ಯದ ಮಣ್ಣಿನ ಈ ಸುಂದರ ಕತೆ ಎಲ್ಲರ ಮುಖದಲ್ಲೂ ನಗು ಮೂಡಿಸುತ್ತಾ ಸುಖಾಂತ್ಯವಾಯಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನೆಚ್ಚಿನ ಹೊಸ ಕಥೆಗಳಿಗಾಗಿ ನಮಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.